ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ ಪಾಣಿಭ್ಯಾ ಮದಿಪೂರ್ಣ ರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥ ರಕ್ತಚರಣಾಂ ಧ್ಯಾಯೇ ಪರಾಂ ಅಂಬಿಕಾಂ. ಅವಳನ್ನ ಅಂಬಿಕೆ ಎನ್ನುವ ಒಂದು ಧ್ಯಾನ ಶ್ಲೋಕ ರೂಪದಲ್ಲಿ ಅವಳನ್ನು ನಾವು ಆರಾಧನೆ ಮಾಡ್ತೀವಿ. ಇದು ಮೊದಲನೇ ಧ್ಯಾನ ಶ್ಲೋಕ. ಈ ಧ್ಯಾನ ಶ್ಲೋಕದ ಅರ್ಥ ಅದು ಮುಖ್ಯ ಅಲ್ವಾ? ಸೊ ಏನ್ ಹೇಳ್ತಾರೆ ಅಂದ್ರೆ, ಸಿಂಧೂರದಂತೆ ಕೆಂಪು ಬಣ್ಣ ಉಳ್ಳವಳು. ಈ ಧ್ಯಾನ ಶ್ಲೋಕ ಯಾಕೆ ಬೇಕು? ನಮ್ಮ ಮನಸ್ಸಿನಲ್ಲಿ, ಇನ್ ಅವರ್ ಮೈಂಡ್, ವಿ ನೀಡ್ ಟು ಇಮ್ಯಾಜಿನ್, ಬಿಕಾಸ್ ಅವರ್ ಮೈಂಡ್ is always filled with thoughts that are not